ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ಮ ಜೊತೆಗೆ ಇವತ್ತು ಮಹಾನಟಿ ಸೀಸನ್ 2 ರನ್ನರ್ ಅಪ್ ವರ್ಷಾ ದಿಗ್ಗಜ್ ಅವರಿದ್ದಾರೆ. ಸೊ ಅವರ ಸಿನಿಮಾದ ಮುಹೂರ್ತ ಇವತ್ತು ನೆರವೇರಿತು. ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ವರ್ಷ ಅವ್ರು ಸಿಕ್ಕಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ವರ್ಷ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಸಿನಿಮಾದ ಮುಹೂರ್ತ ನೆರವೇರಿದೆ. ಆಫ್ಟರ್ ಮಹಾನಟಿ ಇದು ಎರಡನೇ ಪ್ರಾಜೆಕ್ಟ್ ಸಿನಿಮಾ ರಂಗದಲ್ಲಿ ಅಂತಲೇ ಹೇಳ್ಬೋದು. ಸೊ ಒಳ್ಳೆ ತಂಡ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಒಳ್ಳೆ ಪ್ರೊಡಕ್ಷನ್ ಮೂಲಕ ಲಾಂಚ್ ಆಗ್ತಿದ್ದೀರಾ ಕನ್ನಡ ಚಿತ್ರರಂಗಕ್ಕೆ, ಎಷ್ಟು ಖುಷಿ ಇದೆ? ಮೊದಲನೇದಾಗಿ ನಮಸ್ಕಾರ ರೀ ಎಲ್ರಿಗೂ. ಸೊ ವಿಶ್ವೇಶ್ವಾಣಿ ತಂಡಕ್ಕೂ ನಮಸ್ಕಾರ. ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ಖುಷಿ ಐತ್ರಿ ಸರ. ಯಾಕಂದ್ರೆ ಮಹಾನಟಿ ಸೀಸನ್ 2 ಆದಮೇಲೆ ಒಂದು ಇಂತಿಷ್ಟು ಲುಕ್ ಟೆಸ್ಟ್ ಆಗಿರಲಿ, ಒಂದು ಇಂತಿಷ್ಟು ಪ್ರಾಜೆಕ್ಟ್ಸ್ ನಾವು ಹುಡುಕ್ತಾ ಇದ್ವಿ. ಯಾಕಂದರೆ ಒಂದು ಒಳ್ಳೆ ಪಾತ್ರ ನಾನು ತೋರಿಸ್ಬೇಕು, ಮಹಾನಟಿ ಆದಮೇಲೆ ಎಲ್ಲರೂ ಟೆಲಿವಿಷನಲ್ಲಿ ನೋಡಬೇಕು ಅಂತ. ಸೊ ನಿಮಗೆ ಗೊತ್ತಿರೋ ಹಂಗೆ ನಾನು ದರ್ಶನ ಅಲ್ಲಿ ಒಂದು ಪಾತ್ರ ಮಾಡಾಕತ್ತೀನಿ ರೀ. ಆ್ಯಂಡ್ ಟೆಕ್ನಿಷಿಯನ್ಸ್ ಟೀಮ್ ಭಾಳ ಎಕ್ಸ್ಪೀರಿಯನ್ಸ್ ಐತ್ರಿ. ಸ್ವಸ್ತಿಕ್ ಸರ್ ಆಗಿರಲಿ, ರೈಟರ್ ಕ್ರಾಂತಿ ಸರ್ ಆಗಿರಲಿ, DOP ಸರ್ ಆಗಿರಲಿ, ಅದು ಭಾಳ ಖುಷಿ ಐತ್ರಿ. ಯಾಕಂದ್ರೆ ನಾವು ಹೊಸಬ್ರಾಗಿ ಈ ಥರ ಎಕ್ಸ್ಪೀರಿಯನ್ಸ್ ಟೀಮ್ ಒಳಗೆ ಕೆಲಸ ಮಾಡೋದ್ರಿಂದ ನಮಗೂ ಒಂದಿಟ್ಟು ಕಲಿಕೆ ಅನ್ನೋದು ಭಾಳ ಸಿಗ್ತದೆ. ಆ್ಯಂಡ್ ಆರ್ಟಿಸ್ಟಿಂಗ್ ಟೀಮ್ ಮಾಡ್ಬೇಕಂದ್ರೆ ಭಾಳ ಚಲೋ ಟ್ಯಾಲೆಂಟೆಡ್ ಆರ್ಟಿಸ್ಟಿಂಗ್ ಟೀಮ್ ಅದ. ಪೃಥ್ವಿ ಸರ್, ನಿಶಾ ಮ್ಯಾಮ್ ಅದಾರ, ನಾನಿ ಸರ್ ಅದಾರ ರೀ, ಆಮೇಲೆ ಆದಿತ್ಯ ಸರ್, ಗೌರವ್ ಸರ್, ಇವರಿಷ್ಟ್ರ ನಡು ನಾನು ಒಬ್ಳು ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಹೇಳ್ಕೊಳಕ್ಕೆ ಭಾಳ ಖುಷಿ ಅನ್ನಿಸ್ತೈತ್ರಿ. ಆ್ಯಂಡ್ ಎಸ್, ನಾನು ಹೆಂಗೆ ನಿಮ್ಗೆ ಉತ್ತರ ಕರ್ನಾಟಕದವಳು ಹಾಗೆ ಸೊ ಈ ಪಾತ್ರನೂ ನಾನು ಉತ್ತರ ಕರ್ನಾಟಕದಲ್ಲೇ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಮಾತ್ರ ಹಿಂಟ್ ಬಿಟ್ಟು ಕೊಡ್ಬೋದು ರೀ, ಯಾಕಂದ್ರೆ ಡೈರೆಕ್ಟರ್ ಸರ್ ಭಾಳ ಹೇಳ್ಬೇಡ ಅಂದಾರ. ಸೊ ನಾನು ಕೂಡ ಒಂದು ಉತ್ತರ ಕರ್ನಾಟಕದ ಹೆಣ್ಮಗಳಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಈ ಮೂವಿಯಲ್ಲಿ. ಸೊ ಐ ಹೋಪ್ ಎಲ್ರಿಗೂ ಭಾಳ ಇಷ್ಟ ಆಗ್ತದೆ. ಸೊ ಸಿನಿಮಾದಲ್ಲಿ ಪೃಥ್ವಿ ಅಂಬರ್ ಅವರು ನಾಯಕ ನಟರಾಗಿ ಕಾಣಿಸ್ಕೊಳ್ತಿದ್ದಾರೆ. ಪೃಥ್ವಿ ಅವ್ರದ್ದು ಹಳೆ ಸಿನಿಮಾಗಳೆಲ್ಲ ನೋಡಿದ್ದೀರಾ ನೀವು? ಸೊ ಫಾಲೋ ಮಾಡಿದ್ದೀರಾ ಅವನ್ನ ಹೇಗೆ? ನೋಡಿವಿ ಸರ್. ಅಂದರೆ ನಾನು ಆ್ಯಕ್ಚುಲಿ ಅವ್ರನ್ನ ಫಸ್ಟ್ ನೋಡಿದಂದರೆ ದಿಯಾ ಮೂವಿ ಒಳಗೆ. ಸೊ ನಾ ಆ್ಯಕ್ಚುಲಿ ಇವತ್ತು ಇಲ್ಲಿ ಇವೆಂಟಿಗೆ ಬರೋಕ್ಕಿಂತ ಮುಂಚೆ ನನಗೆ ನಾನೇ ಒಂದು ಕ್ಷಣಕ್ಕೆ ಇದು ಕನಸ ಅಂತ ನಾನು ತೊಗೊಳ್ತಾ ಇದ್ದೆ ಸರ್. ಯಾಕಂದ್ರೆ ನಾವು ಹಳ್ಳಿಯಿಂದ ಹೆಣ್ಮಗಳು ನಾನು ತೆರೆ ಮೇಲೆ ಬರ್ತೀನಿ ಅನ್ನೋದು ವರ್ಷಾನ್ಗಟ್ಲೆ ಕನಸ್ರಿ ಸರ್. ಈಗ ರವಿಶಂಕರ್ ಸರ್ ಬಂದಿದ್ರು, ನಾನಿ ಸರ್ ಆಗಿರಲಿ, ಪೃಥ್ವಿ ಸರ್ನವರೆಲ್ಲ ನಾವು ಸ್ಕೂಲ್ ಓದೋ ಟೈಮ್ ಒಳಗೆ ಇವ್ರನ್ನ ನಾವು ಟಿ ವಿಲಿ ನೋಡ್ತಿದ್ವಿ. ಎಷ್ಟು ಚಲೋ ಆ್ಯಕ್ಟ್ ಮಾಡ್ತಾರಲ್ಲ ಅಂತ. ಈಗ ಅವ್ರ ಜೊತೆ ನಾವು ತೆರೆ ಹಂಚ್ಕೊಳ್ಳೋದು ನೋಡಿದಾಗ ಎಲ್ಲೋ ಕನಸು ಅನ್ನಿಸ್ತದೆ. ಸೊ ಪೃಥ್ವಿ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಕೊತ್ತಲ್ವಾಡಿ ಒಳಗೆ ನೋಡೀನಿ ರೀ, ದಿಯಾ ಮೂವಿ ಒಳಗೆ ನೋಡೀನಿ. ಸೊ ಇದ್ರೊಳಗೆ ಆ್ಯಕ್ಚುಲಿ ಇದು ಕಾಮಿಡಿ ಝೋನರ್ ಒಳಗೆ ಬರ್ತದೆ. ಸೊ ಇದು ಅವರಿಗೂ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಐತಿ. ಸೊ ನೋಡ್ಬೇಕ್ರಿ ಮೂವಿ ಎಲ್ಲ ಹೆಂಗೆ ಬರ್ತದೆ ಅಂತ. ಸೊ ಈಗ ಆಫ್ಟರ್ ಮಹಾನಟಿ ಸೀಸನ್ 2 ಏನು ನಿಮಗೆ ಒಂದು ಕ್ಯಾಶ್ ಪ್ರೈಸ್ 10 ಲಕ್ಷ ಅಂತ ಬರುತ್ತೆ. ಸೊ ಏನು ಮಾಡಿದ್ರಿ, ಅದನ್ನು ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರಿ, ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ? ಇನ್ವೆಸ್ಟ್ ಮಾಡುವಷ್ಟು ಬಡ್ಡಿ ಮಕ್ಕಳಮ್ಮ ಇನ್ನೂ ನನಗೆ ಬ್ಲೆಸ್ಸಿಂಗ್ ಮಾಡಿಲ್ರಿ. ಎಲ್ರಿಗೂ ಗೊತ್ತಿರೋ ಹಂಗೆ ಐ ಹ್ಯಾವ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇತ್ತು. ಸೊ ಅಪ್ಪ ಅಮ್ಮ ಅವ್ರ ಸಾಲಕ್ಕೆ ನಾನು ಸ್ವಲ್ಪ ಕೊಡಬೇಕಾದ್ರಿ. ಆ್ಯಂಡ್ ಅದಾದಮೇಲೆ ನಾನು ಜಾಬ್ ಕೂಡ ರಿಸೈನ್ ಮಾಡಿದೆ. ಸೊ ಇದನ್ನೇ ಪ್ರೊಫೆಷ್ನಲಾಗಿ ಚೂಸ್ ಮಾಡೋಣ ಅಂತ ರಿಸ್ಕ್ ತೊಗೊಂಡು ಬಂದು ಬೆಂಗಳೂರಲ್ಲಿದ್ದೀನಿ. ಸೊ ಅಮೌಂಟ್ ಇಸ್ ಗಾನ್ ಅಂತ ಹೇಳಿ. ಕರೆಕ್ಟ್. ಅಂದರೆ ಆ ಜಾಬ್ನ ರಿಸೈನ್ ಮಾಡುವ ಸಲುವಾಗಿನೇ ಆ್ಯಕ್ಚುಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಇತ್ತು ನಿಮಗೆ, ಮಾಡಬೇಕಾ ಬೇಡವಾ, ಅಂದರೆ ಪರ್ಸ್ಯೂ ಮಾಡಿದರೆ ಇದರಲ್ಲಿ ತುಂಬ ಅನ್ಸರ್ಟೈನ್ ಫೀಲ್ಡ್, ಇದು ಹೇಗೆ ನಾವು ಮುಂದುವರಿಬೋದು ಆ ಥರದ್ದೆಲ್ಲ ಅಂತ. ಬಟ್ ನೀವು ವಾಟ್ ಮೇಡ್ ಯು ಟು ರಿಸೈನ್ ದ ಜಾಬ್ ಫೈನಲಿ? ಅಂದರೆ ಸರ್ ನಂಗೆ ಮೊದಲಿಂದನೂ ಇತ್ತು ರೀ. ಆ್ಯಕ್ಚುಲಿ ನಾನು ಮೈಸೂರಲ್ಲಿ ನಾನು JC ಮುಗ್ದಾದ್ಮೇಲೆ ಯೋಚನೆ ಮಾಡ್ತಿದ್ದೆ ನಾನು ಇಂಡಸ್ಟ್ರಿಗೆ ಹೋಗಬೇಕು ಅಂತ. ಸೊ ನಿಮಗೂ ನಮಗೂ ಗೊತ್ತಿರೋ ಹಂಗೆ ಈ ಇಂಡಸ್ಟ್ರಿ ಒಳಗೆ ನೆಟ್ವರ್ಕ್ ಜಾಸ್ತಿ ಬೇಕು ರೀ ಸರ್. ಕಾಂಟ್ಯಾಕ್ಟ್ಸ್ ಇದ್ದರೆ ಬೆಳೆಯೋದು ಜಾಸ್ತಿ. ಸೊ ಆ ಕಾಂಟ್ಯಾಕ್ಟ್ಸ್ ಏನೂ ಇದ್ದಿದ್ದಿಲ್ಲ. ಯಾರು ಅಂದರೆ ಒಬ್ಬರು ಡೈರೆಕ್ಟರ್ ಪರಿಚಯ ಇಲ್ಲ, ಒಂದು ಪ್ರೊಡ್ಯೂಸರ್ ಪರಿಚಯ ಇಲ್ಲ, ಒಂದು ಚಾನಲ್ ಪರಿಚಯ ಇಲ್ಲ, ಏನೂ ಕಾಂಟ್ಯಾಕ್ಟ್ ಇಲ್ಲ. ಅಂದರೆ ಮಾಡೋದು ಹೆಂಗೆ ರೀ ಸರ್, ಕಷ್ಟ ಆಗ್ತದೆ. ಸೀರಿಯಲ್ ಒಳಗೂ ಇಲ್ಲ, ಮೂವಿ ಒಳಗೂ ಇಲ್ಲ. ಆ್ಯಂಡ್ ನಾನು ಫೈನಾನ್ಷಿಯಲಿನೂ ನೋಡ್ಕೊಂಡು ಮಾಡಬೇಕು ಅಂತ. ಯಾಕಂದ್ರೆ ನಂಗೆ ಭಾಳ ಜನ ಸಜೆಸ್ಟ್ ಮಾಡಿದ್ರು. ಯಾಕಂದ್ರೆ ಇದು ಇಂಡಸ್ಟ್ರಿ ಭಾಳ ಫ್ಲಕ್ಚುಯೇಷನ್ ಸರ್. ಒಂದು ತಿಂಗಳಲ್ಲಿ 1 ಲಕ್ಷನ ದುಡ್ದು ಬಿಡ್ತೀವಿ, ಒಂದು ತಿಂಗಳಲ್ಲಿ 1 ರೂಪಾಯಿನೂ ದುಡಿಯೋಂಗಿಲ್ಲ. ಸೊ ಇಂಡಸ್ಟ್ರಿ ಹಂಗಿರೋದ್ರಿಂದ ಒಂದು ಸ್ವಲ್ಪ ಸೇವಿಂಗ್ ಅಮೌಂಟು ಅಥವಾ ಇರೋ ರೆಸ್ಪಾನ್ಸಿಬಿಲಿಟಿ ಏನಾದರೂ ಲೋ ಆದ್ರೆ ದೆನ್ ನಾವು ಓನ್ ರಿಸ್ಕ್ ತೊಗೊಂಡು ಮಾಡ್ಬೋದು. ಯಾಕಂದ್ರೆ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹಿಂಗಲ್ಲ. ನಾನು ಆ್ಯಕ್ಟ್ ಮಾಡ್ತೀನಿ, ನಾನು ಬೆಂಗಳೂರಿಗೆ ಬರ್ತೀನಿ, ನಮ್ಮ ಅವ್ವ ಅಪ್ಪ ನಂಗೆ ರೊಕ್ಕ ಕೊಡ್ತಾರೆ, ಹಂಗಲ್ಲ. ನಾನು ಅವ್ವ ಅಪ್ಪನ ನೋಡಿಕೊಂಡು ನಾನು ಆ್ಯಕ್ಟ್ ಮಾಡಬೇಕು. ಸೊ ಮಹಾನಟಿಗೆ ಬಂದಾದಮೇಲೆ ಏನು ಅಂದರೆ ಒಂದಿಷ್ಟು 1000 ಫಾಲೋವರ್ಸ್ ಬಂದರು, ಒಂದಿಷ್ಟು ರಿಕಗ್ನೈಸೇಷನ್ ಸ್ಟಾರ್ಟ್ ಆಯಿತು, ಒಂದಿಷ್ಟು ಕಾಂಟ್ಯಾಕ್ಟ್ಸ್ ಚಾನಲಿಂದ ಒಂದಿಷ್ಟು ಕಾಂಟ್ಯಾಕ್ಟ್ಸ್ ಆಯ್ತು ರೀ. ಆಮೇಲೆ ಕೆಲವೊಂದು ಡೈರೆಕ್ಷನ್ ಪ್ರೊಡಕ್ಷನಿಂದ ನನಗೆ ಕಾಲ್ ಬರುತ್ತೆ, ಈ ಕ್ಯಾರೆಕ್ಟರ್ ನೀವು ಬೇಕು ಅಂತ. ಸೊ ದೆನ್ ಐ ಫೆಲ್ಟ್ ಓಕೆ, ಒಂದು ಸ್ವಲ್ಪ ಚಿಕ್ಕದಾಗಿ ರಿಕಗ್ನೈಸೇಷನ್ ಆಗಿದೆ, ಒಂದು ಸ್ವಲ್ಪ ನೆಟ್ವರ್ಕ್ ಈಗ ಬೆಳೆಯಾಕತ್ತದ್ರಿ. ಸೊ ಇದ್ರ ಮೇಲೆ ನಾವು ನಡೆಸ್ಕೋಬೋದು. ಆ್ಯಂಡ್ ಆ ಫೈನಾನ್ಷಿಯಲ್ ರನ್ನರ್ ಅಪ್ ಅಮೌಂಟ್ ಕೂಡ ಭಾಳ ನಂಗೆ ಫೈನಾನ್ಷಿಯಲಿ ಸಪೋರ್ಟ್ ಆಯ್ತು. ಸೊ ಆ ಡಿಸಿಷನ್ ತೊಗೊಳಕ್ಕೆ. ಸೊ ವಯಸ್ಸಾದ್ಮೇಲೆ ರಿಗ್ರೆಟ್ ಮಾಡಬಾರ್ದು ಅಂತ, ಅಯ್ಯೋ ಅವಾಗಲೇ ಒಂದು ಟ್ರೈ ಕೊಡಬೇಕಿತ್ತು ಅಂತ. ಯಾಕಂದರೆ ಏನೂ ಆಗಿಲ್ಲ ಅಂದ್ರೆ ಮತ್ತೆ ಹೊಳ್ಳಿ ಹೋಗಿ ಜಾಬ್ ಮಾಡೋದು ಐತ್ರಿ ಸರ್. ಬಟ್ ಒಂದು ಟ್ರೈ ಕೊಡೋಣ, ನೋಡೋಣ ಇಂಡಸ್ಟ್ರಿ ಹೆಂಗೆ ನನ್ನ ತಗೊಳುತ್ತೆ, ನಾನು ಇಂಡಸ್ಟ್ರಿಲಿ ಹೆಂಗಿರ್ತೀನಿ, ಎಲ್ಲ ಹೆಂಗೆ ವರ್ಕೌಟ್ ಆಗುತ್ತೆ ನೋಡೋಣ. ಓಕೆ, ಎಸ್. ಅಂದರೆ ನೀವೀಗ ಜಾಬ್ ಬಿಟ್ಟು ಬಂದಿರೋದ್ರಿಂದ ಅಫ್ಕೋರ್ಸ್ ಅಂದರೆ ಪ್ರಾಜೆಕ್ಟ್ಸ್ ಸಿಗ್ತಾ
ಹೋಗಬೇಕಾಗುತ್ತೆ ಮತ್ತು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರಬೇಕಾಗುತ್ತೆ. ಬಟ್ ಅಂದರೆ ಈಗ ಒಂಥರ ರಿಸ್ಕೇನೆ ಹೇಳಬೇಕು ಅಂದರೆ ರಿಸ್ಕೇನೆ, ಬಿಕಾಸ್ ನೀವೀಗ ಕಂಪ್ಲೀಟಾಗಿ ಮನೆ ಕೂಡ ನೀವೇ ನೋಡ್ಕೊಳ್ಬೇಕಾಗಿರೋದ್ರಿಂದ ರಿಸ್ಕು. ಅಂದರೆ ಮತ್ತು ಇನ್ನೊಂದು ಮಾತು ಕೂಡ ಹೇಳಿದ್ರಿ, ಅಂದರೆ ನಾನು ಈಗಲೇ ರಿಸ್ಕ್ ತೊಗೊಂಡ್ರೆ ಒಳ್ಳೇದಲ್ವಾ ಅನ್ನೋ ಥರ. ಸೊ ಹೆಂಗೆ ಅಂದರೆ ಬ್ಯಾಕಪ್ ಪ್ಲ್ಯಾನ್ಸ್ ಎಲ್ಲ ಯಾವ ರೀತಿ ಇದೆ, ಏನು ಕತೆ? ಸೊ ಎಷ್ಟೆಲ್ಲ ಪ್ರಾಜೆಕ್ಟ್ಸ್ ಇದೆ ಇವಾಗ ಕೈಯಲ್ಲಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಅಷ್ಟೊಂದು ಬ್ಯಾಕಪ್ ಪ್ಲಾನ್ಸ್ ಏನೋ ಮಾಡ್ಕೊಂಡಿಲ್ರಿ. ಬಂದಿದ್ದ ಅಮೌಂಟಲ್ಲಿ ಒಂದು ಸ್ವಲ್ಪ ಸೇವಿಂಗ್ ಅಂತ ಪರ್ಸ್ನಲ್ಗೆ ಇಟ್ಕೊಂಡಾದ್ಮೇಲೆ ನಂಗೇನು ಅಂದರೆ ನಾನು ಇಂಡಸ್ಟ್ರೀಲಿ ದುಡಿಯೋದಕ್ಕಿಂತ ಹೊರಗಡೆ ನಾನು ಹೋಸ್ಟಿಂಗ್ ಮಾಡ್ತೀನಿ, ನಾನು ಆ್ಯಂಕರಿಂಗ್ ಕೂಡ ಮಾಡ್ತೀನಿ ರೀ ಇವೆಂಟು. ಆ್ಯಂಡ್ ನಾನು ಸ್ಕೂಲ್ಗಳಲ್ಲಿ ಮೋಟಿವೇಶ್ನಲ್ ಸ್ಪೀಕರ್, ಪಬ್ಲಿಕ್ ಸ್ಪೀಕರ್, ಚೀಫ್ ಗೆಸ್ಟ್ ಆಗೆಲ್ಲ ಹೋಗ್ತೀನಿ. ಸೊ ನಾನು ಸ್ಯಾಲ್ರಿ ಎಷ್ಟು ಬರ್ತದೋ ಅಷ್ಟೇ ದುಡಿತಾ ಇದ್ದೀನಿ, ದುಡ್ಡಿಗೆ ಏನು ಸಮಸ್ಯೆ ಇಲ್ಲ, ಅರ್ನಿಂಗ್ ಪ್ರಿಟಿ ವೆಲ್. ಬಟ್ ಏನು ಅಂದರೆ ಬೆಂಗಳೂರಲ್ಲಿ ಜೀವನ ನಡೆಸೋ ಅಷ್ಟು ದುಡಿತಾ ಇದ್ದೀನಿ ಇಂಡಸ್ಟ್ರಿಯಿಂದ. ಮಹಾನಟಿಯಿಂದ ಅಷ್ಟಾದರೂ ಸಿಕ್ಕಿದೆ, ಅಂದರೆ ಸ್ವಲ್ಪ ರಿಕಗ್ನೈಸೇಷನ್ ಆಗಿರಲಿ, ಆಫರ್ಸ್ ಆಗಿರಲಿ. ಈ ಮೂವಿ ಅಂದರೆ ಇದು ಒಂದು ಮಾಡಾಕತ್ತೀನಿ ರೀ ಸರ. ಆ್ಯಂಡ್ ಕಂದಮ್ಮ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡೀನಿ. ಸೊ ಇದೇ ಮಂತಲ್ಲಿ ಅದು ಕೂಡ ರಿಲೀಸ್ ಆಗುತ್ತೆ, ನೋಡ್ತಾ ಇದ್ದೀವಿ ಒಳ್ಳೆ ಚಾನಲ್ಗೆ. ಆಮೇಲೆ ಎಲ್ಲಮ್ಮ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ ಉತ್ತರ ಕರ್ನಾಟಕದಿಂದ. ಆಮೇಲೆ ಇದು ನನ್ನ 3ನೇ ಪ್ರಾಜೆಕ್ಟು, ಮಹಾನಟಿ ಆದಮೇಲೆ ಮಾಡ್ತಾ ಇರೋದು. ಇನ್ನೊಂದು 2 ಪ್ರಾಜೆಕ್ಟ್ ಲುಕ್ ಟೆಕ್ಸ್ಟ್ ಎಲ್ಲ ಮಾಡಾಕತ್ತೀವಿ, ಸೀರಿಯಲ್ಗೆ ಹೋಗೋ ಥಾಟ್ಸ್ ಅದ. ಸೊ ನೋಡೋಣ ರೀ ಸರ್, ಯಾವ್ದು ಸೆಟ್ ಆಗ್ತದೆ, ಯಾವ್ದು ಬರ್ತದೆ. ಅದೇ ಸೀರಿಯಲ್ಗೆ ಹೋದರೆ 5 ವರ್ಷ ಲಾಪು. ಸೊ ಅದು ಬಿಟ್ಟರೆ ಈಗ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಿಂದ ಈಗ ತರುಣ್ ಸುಧೀರ್ ಅವ್ರ ಕಡೆಯಿಂದ ಏನಾದರೂ ಅವಕಾಶ ಅಥವಾ ಬೇರೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಿಂದ ಏನಾದರೂ ಆಫರ್ಸ್ ಏನಾದರೂ ಬಂದಿದೆಯಾ ಹೇಗೆ? ದೊಡ್ಡದಿಂದ ಏನು ಬಂದಿಲ್ಲ ರೀ. ತರುಣ್ ಸರ್ ಜೊತೆ ಮಾತಾಡ್ದಾಗಿರಲಿ, ರಮೇಶ್ ಸರ್ ಎಲ್ಲ ಹೇಳಿದರು ನಮ್ಮದು ಮೂವಿ ಆಗಿರಲಿ ಆ ಥರದ್ದು ನಿನಗೆ ಹೊಂದು ಥರ ಏನಾದರೂ ಪಾತ್ರ ಬಂದರೆ ಶೋರ್ ಹೇಳ್ತೀವಿ, ವರ್ಷ ವೆರಿ ಗುಡ್ ಆರ್ಟಿಸ್ಟ್ ಮಾಡೋಣ ಅಂತ ಹೇಳಿದ್ದೀವಿ ಅಷ್ಟೇ. ಎಸ್ ವರ್ಷ ಅವರೇ, ಒಳ್ಳೇದಾಗಲಿ ಆ್ಯಕ್ಚುಲಿ. ಸೊ ಮಹಾನಟಿ ಮೂಲಕ ಮನೆ ಮನೆ ತಲುಪಿದಂತಹ ನಟಿ ನೀವು. ಸೊ ಆದಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನಿಮಗೆ ಸಿಗ್ತಾ ಹೋಗಲಿ. ಮುಂದಿನ ಪ್ರಾಜೆಕ್ಟ್ಸಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ನನಗೂ ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಇಂಟರ್ವ್ಯೂ ಮಾಡಿದ್ದಕ್ಕೆ. ಆ್ಯಂಡ್ ಹೋಲ್ ವಿಶ್ವವಾಣಿ ತಂಡಕ್ಕೆ ವೆರಿ ಆಲ್ ದ ಬೆಸ್ಟ್, ಕೀಪ್ ರಾಕಿಂಗ್. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ನಟಿ ವರ್ಷಾ ದಿಗ್ರಜ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.